ಈಗ ಪ್ರಮುಖವಾಗಿ ನೀಟ್ ರಣರಂಗ ಈಗ ಸಂಘರ್ಷಕ್ಕೆ ಎದುರಾಗಿರುವಂತದ್ದು. ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಮೊಟ್ಟೆ ಎಸೆತ ಏನಾಯ್ತು ಬಿಜೆಪಿಯ ಶಾಸಕರ ಮೇಲೆ, ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದು ಎಲ್ಲಿಂದ ಅಂತ ಪ್ರಶ್ನಿಸಿದ್ದಾರೆ. ಅವ್ರ ಸಂಸ್ಕೃತಿಯನ್ನ ಕಾರ್ಯಕರ್ತರು ತೋರಿಸಿದ್ದಾರೆ, ಆತ್ಮರಕ್ಷಣೆಗಾಗಿ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದು ಬಿಕೆ ಹರಿಪ್ರಸಾದ್ ಸಮಜಾಯಿಷಿ. ಅವರು ಪೊಲೀಸ್ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆಗಳಿದ್ದರೆ ಅದರಲ್ಲಿ ನೇರವಾಗಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮೊಟ್ಟೆನ ನೋಡಿ ಅವರಿಗೆ ಬಾಂಬ್ದು ಜ್ಞಾಪಕ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದೀನಿ. ಕಲ್ಪನಾ ಶಕ್ತಿಗೆ ನಾವು ಒಪ್ಕೊಳ್ಬೇಕಾಗುತ್ತೆ. ಆದರೆ ಇದೇ ಮೊಟ್ಟೆ ಹೊಡಿತಾ ಇದ್ರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಪ್ರತಿಯೊಬ್ಬ ಶಾಸಕರಿಗೆ ಮೊಟ್ಟೆ ಹೊಡಿದ ಪ್ರಾರಂಭ ಮಾಡಿದ್ದೆ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿಯವರು. ಪ್ರಾಣಿಗಳ ಥರ ಅವರು ಸೊಂಟಕ್ಕೆ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಇವ್ರು ಹುಡ್ಕೊಂಡು ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನು ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ದರೆ ಅಶೋಕನಿಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಕಕ್ಕೆ ನಾನು ಹೋಗೋದಿಲ್ಲ. ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ದರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತತ್ಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿ. ಕೇಂದ್ರದಲ್ಲೂ ನಿಮ್ಮ ತಡಿಪಾರ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು. ತತ್ಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆ ಥರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು